ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಡಿಸೆಂಬರ್ 2025 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯಣೆ ಹೇಮಂತ ಋತು ಮಾರ್ಗಶಿರ ಮಾಸೆ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಸ್ವಾತಿ ನಕ್ಷತ್ರ ಅತಿಗಂಡ ಯೋಗ ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ಇಂದಿನಿಂದ ಧನುರ್ಮಾಸ ಸಂಕ್ರಮಣ ಆರಂಭ ಆಗಿರ್ತಕ್ಕಂಥದ್ದು. ಧನುರ್ಮಾಸ ಆರಂಭ. ವಿಶೇಷವಾಗಿ ಧನುರ್ಮಾಸ ಅಂತ ಹೇಳ್ತಿದ್ದಾಗೆ ಗೋದಾದೇವಿ, ತಿರುಪಾವೈ, ಆದಿರಂಗ, ಮಧ್ಯರಂಗ, ಕೊನೆರಂಗ, ಕಾವೇರಿ ರಂಗ ಅನ್ನತಕ್ಕಂಥದ್ದೆಲ್ಲ ಮಾತಾಡ್ತಾರೆ. ಈ ಒಂದು ಧನುರ್ಮಾಸದಲ್ಲಿ ವಿಶೇಷವಾಗಿ ರಂಗನಾಥರ ದರ್ಶನ, ವಿಶೇಷ ಪರ್ವಕಾಲ ಅನ್ನತಕ್ಕಂಥದ್ದು ಮಾತಾಡ್ತಾರೆ. ವಿಶೇಷ ಪರ್ವಕಾಲ ಅಂದ್ರೆ ಅದೊಂಥರ ಮಹತ್ತರವಾಗಿರ್ತಕ್ಕಂಥ ಕಾಲ. ಈ ಜನವರಿ 15-16ನೇ ತಾರೀಕಿನವರೆಗೂ ಈ ಒಂದು 30 ದಿನದ ಒಳಗಡೆ ನಮಗಾದರೆ ರಂಗನಾಥರ ದರ್ಶನ, ಕಾವೇರಿ ನದಿಯಲ್ಲಿ ಮಿಂದು ಆದಿರಂಗ. ತುಂಬಾ ಜನಕ್ಕೆ ಗೊತ್ತಿಲ್ಲ ಆದಿರಂಗ ಅಂದ್ರೆ ಏನು, ಮಧ್ಯರಂಗ ಅಂದ್ರೆ ಏನು, ಕೊನೆ ರಂಗ ಅಂದ್ರೆ ಏನು. ಈ ಟಿವಿ ಕಾಲಕ್ಕೆ, ಕಸ್ತೂರಿ ಕನ್ನಡ ಕಸ್ತೂರಿ ಕಾಲಕ್ಕೆ ಇದನ್ನೆಲ್ಲ ಕುಳಿತುಕೊಂಡು ತಿಳಿಸ್ತಿದ್ದೆ. ಇಲ್ಲೋ ನನ್ನ ಗುರು ಮುಖೇನ, ಋಷಿ ಮುಖೇನ, ಮಹರ್ಷಿಗಳ ಮುಖೇನ ಏನ್ ತಿಳ್ಕೊಂಡಿದ್ದೆ, ತಿಳ್ಕೊತಲೇ ಇದ್ದೇನೆ, ನಿಮಗೆ ಉಣಬಡಿಸ್ತಿದ್ದೇನೆ ಅಷ್ಟೇ. ಒಂದ್ ಸ್ವಲ್ಪ ಒಗ್ಗರಣೆ ಹಾಕಿ ಅನ್ನತಕ್ಕಂಥ. ನನ್ನ ತಾಯಿ ಆ ಕಾವೇರಿ ಪುಷ್ಕರ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಕಾವೇರಿ ನಮ್ಮೂರು, ನಮ್ಮ ಬದುಕು, ನಮ್ಮ ಮಗಳು ಕಾವೇರಿ, ಎನದು ತಾಯಿ ಅಂತ ಹೇಳ್ತಾರೆ. ಕುಮಾರವ್ಯಾಸರ ಆ ಒಂದು ಭಾರತ ಸಂಕ್ರಮಣದಲ್ಲಿ ಅಲ್ಲಿ ಅದ್ಭುತವಾಗಿ ಹೇಳ್ತಾರೆ. ಯಾವಾಗಿನ ಕುಮಾರವ್ಯಾಸ ಯೋಚನೆ ಮಾಡಿ ನೋಡಿ. ಆಗ್ಲಿಂದಲೂ ಸುಮಾರು 2000 ವರ್ಷಗಳಿಂದಲೂ ಕಿತ್ತಾಟ ನಡೀತಿದೆ. ನಮ್ಮ ತಾಯಿ ಕಾವೇರಿ, ನಮ್ಮನೆ ಮಗಳು, ನಮ್ಮೂರಲ್ಲಿ ಹುಡ್ತಾನೆ. ಅದಕ್ಕೆ ಕಾವೇರಿ ಪುಷ್ಕರದಲ್ಲಿ ಹುಟ್ಟಿದವ್ರಿಗೆ ಒಂದು ನೋವಿರುತ್ತೆ ಅಂತ ಹೇಳ್ತಾರೆ. ಎಲ್ಲಾ ಹೆಣ್ಣು ಮಕ್ಕಳಿಗೂ ಅಮ್ಮನ ಮನೆ ಅನ್ನೋದು ಒಂದು ಆಸೆ ಇದ್ದೇ ಇರುತ್ತೆ. ತವರು ಮನೆ ಅನ್ನತಕ್ಕಂಥದ್ದು ಬರಬೇಕು ಅಂತ. ಅಲ್ಲಿ ಹೋಗ್ಬಾರ್ದು ಅನ್ನೋ ಅಧಿಕಾರ ಯಾರಿಗೂ ಇಲ್ಲ, ಆದ್ರೂ ಹೇಳ್ತಾರೆ. ಇವತ್ತು ಕಾಲ ಬದಲಾಗಿದೆ, ಇರ್ಲಿ ಅಂತ ಒಂದು ಕಾವೇರಿ ತಾಯಿ ಅಗಸ್ತ್ಯ ಮಹರ್ಷಿಗಳ ಆಶೀರ್ವಾದದಿಂದ ಆ ಗಂಗೆಯ ಇನ್ನೊಂದು ರೂಪ ಅನ್ನತಕ್ಕಂಥದ್ದು. ಆಕೆ ಎಲ್ಲೆಲ್ಲೆಲ್ಲ ಹೋಗ್ತಾಳೋ ಅಲ್ಲೆಲ್ಲ ಬಂಗಾರದ ಮಳೆ. ಪೊನ್ನು ಅಂತ ಕೂಡ ಹೇಳ್ತಾರೆ. ಪೊನ್ನು ಅಂದ್ರೆ ಹೊನ್ನು ಅಂದ್ರೆ ಬಂಗಾರ. ನೀವು ಕೇಳಿರ್ತೀರಿ, ಪೊನ್ನಿಯನ್ ಸೆಲ್ವನ್ ಅಂತ ಹೇಳ್ಬಿಟ್ಟು ಒಂದು ಮೂವಿ ಬಂದಿತ್ತು. ರಾಜರಾಜ ಚೋಳ, ಕುಂಭಲಗ್ನ, ಕುಂಭರಾಶಿ, ಶತಭಿಷ ನಕ್ಷತ್ರ. ನೋಡಿ, ಇದನ್ನೆಲ್ಲ ಅಲ್ಲಿಗೆ ತಗೊಂಡು ಹೋಗ್ತವೆ. ಕೆದಕ್ತು ಏನಕ್ಕೆ ಅವನಿಗೆ ಅಂಥದ್ದೊಂದು ಶಕ್ತಿ ಬಂತು, ಅಂಥದ್ದೊಂದು ಕಡಿಮೆ ಅಂದರು ಒಂದು 3000 ಹಡಗುಗಳ ಸಾಮ್ರಾಜ್ಯ. ಆತ ಒಂದು ನೇವಿ ಅಂತ ನಾವು ಇವತ್ತೇನು ಮಾತಾಡ್ತೇವೆ, ಸಮುದ್ರ ಯಾನದಲ್ಲಿ ಆತ ಸಮುದ್ರದಲ್ಲಿ ವಿಶೇಷವಾದಂಥ ಪಡೆಯನ್ನ, ನೌಕಾ ಪಡೆಯನ್ನ ಹೊಂದಿದಂತ ಒಂದು ರೀತಿ ಏಕಮೇವ ದ್ವಿತೀಯ ದೊರೆಯಾಗಿದ್ದ. ನಮ್ಮ ಒಂದು ದಕ್ಷಿಣಾಪತೇಶ್ವರ ಅಲ್ಲ ಆತ, ಎಲ್ಲೆಲ್ಲರಿಗೂ ಆತನ ಒಂದು ಸಿಂಹಾಸನದ ಲಾಂಛನ. ಆತ ಬದುಕುಳಿದಿದ್ದೇ ನನ್ನ ಕಾವೇರಿ ತಾಯಿಯ ಆಶೀರ್ವಾದದಿಂದ. ಅದಕ್ಕೆ ಆತನಿಗೊಂದು ಹೆಸರು ಪೊನ್ನಿಯನ್ ಸೆಲ್ವನ್ ಅಂತ.
ಅಂದ್ರೆ ಕಾವೇರಿ ತಾಯಿಯ ಆಶೀರ್ವಾದ. ಆತನಿಂದ ಆಗಬೇಕಾದಂತ ಎಷ್ಟೋ ಕೆಲಸ ಕಾರ್ಯಗಳಿತ್ತು, ಎಷ್ಟೋ ಕ್ಷೇತ್ರಗಳ ಒಂದು ಸೃಷ್ಟಿಯಾಗಬೇಕಿತ್ತು. ಕಾವೇರಿ ತಾಯಿಯ ಆಶೀರ್ವಾದ. ಅಂತ ಒಂದು ಕಾವೇರಿ ನಮ್ಮ ತಲಕಾವೇರಿಯಲ್ಲಿ ಹುಟ್ಟಿ ಬೋರ್ಗೆರೆಯುತ್ತಾ ನದಿಯಾಗಿ ಹರಿಯುತ್ತಾ ಶ್ರೀರಂಗಪಟ್ಟಣಕ್ಕೆ ಬರ್ತಾಳೆ. ನೋಡಿ, ಅಲ್ಲಿಂದ ದೊಡ್ಡದಾಗ್ತಾಳೆ ನನ್ನ ತಾಯಿ ಜಗನ್ಮಾತೆ. ಅಲ್ಲಿ ಆದಿರಂಗ ಕ್ಷೇತ್ರವಿದೆ, ಆರಂಭ ಕ್ಷೇತ್ರ, ಆರಂಭ ರಂಗನಾಥ ಅಂತ ಕೂಡ ಹೇಳ್ತೇವೆ. ಅಲ್ಲಿಂದ ಲೋಕಭಾವನಿ ಸರಿಸುಮಾರು ಕಡಿಮೆ ಎಂದರೂ 800 ಕಿಲೋಮೀಟರ್ಗಳ ಪಯಣವನ್ನ ನನ್ನ ಕಾವೇರಿ ತಾಯಿ ಮಾಡತಕ್ಕಂಥದ್ದು. ಒಂದಲ್ಲ 3 ಸ್ಟೇಟಿಗೆ, ಅದರಲ್ಲೂ ಪಕ್ಕದೂರಿಗೆ, ಪಕ್ಕದ ಸ್ಟೇಟಿಗೆ 18 ಡಿಸ್ಟಿಕ್ಗೆ ಜೀವ ಉಣಿಸ್ತಾಳೆ. ನೀವು ನಂಬಲ್ಲ, ಆ ಊರಿನಲ್ಲಿ ಕೆಲವು ಪ್ರಾಂತ್ಯದವರು ಯಾವ ಮಟ್ಟಕ್ಕೆ ಅಂದ್ರೆ ನನ್ನ ತಾಯಿ ಬರುವಾಗ ನೀವು ನೋಡ್ಬೇಕು, ಕಾಲಲ್ಲಿರೋ ಚಪ್ಪಲಿ ತೆಗೆದು ಇಳಿದು ಆ ದಂಡೆಗೆ ಆ ಅಮ್ಮ ಬರುತ್ತಿದ್ರೆ ಹಾಗೆ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ನಮ್ಮೂರಿಗೆ ಬಂದಿಯ ಅಂತ. ಅಂತ ಕಾವೇರಿ ತಾಯಿ. ಆದಿರಂಗ ಕ್ಷೇತ್ರ ನಮ್ಮ ಶ್ರೀರಂಗಪಟ್ಟಣದ ರಂಗನಾಥ ಕ್ಷೇತ್ರ, ಬಹು ವಿಶೇಷ. ಸುದರ್ಶನ ಚಕ್ರವಿರತಕ್ಕಂಥ ಕ್ಷೇತ್ರ, ನಿಮಿಷಾಂಬ ಕ್ಷೇತ್ರವಿರತಕ್ಕಂಥ ಕ್ಷೇತ್ರ, ವಿಶೇಷವಾಗಿ ಕ್ಷಣಾಂಬಿಕಾ ಕ್ಷೇತ್ರವೂ ಅಲ್ಲಿಯೇ ಇದೆ. ಅಲ್ಲಿಂದ ದೊಡ್ಡದಾಗ್ತಾಳೆ ಆ ತಾಯಿ. ಅಲ್ಲಿ ಸ್ನಾನ ಮಾಡಿ ರಂಗನಾಥರ ದರ್ಶನ ಮಾಡಬೇಕು. ಆದಿರಂಗ. ಯಾರಿಗೆ ಮದುವೆ ವಿಚಾರದಲ್ಲಿ ತೊಡಕುಗಳಾಗುತ್ತಿದ್ದಾವೆಯೋ, ಆರಂಭವೇ ವಿಘ್ನ, ಅವನು ಒಪ್ತಿಲ್ಲ, ಬರೋದು ಯಾಕೋ ಹೊಂದಿಕೆ ಆಗ್ತಿಲ್ಲ, ಏನೋ ಅಲ್ಲೊಂದು ತಳಮಳ ಅಂದಾಗ ಆದಿರಂಗ ಕ್ಷೇತ್ರಕ್ಕೆ ಕಳಿಸ್ತೇವೆ. ನನ್ನ ತಾಯಿ ಜಗನ್ಮಾತೆ ಆ ಕ್ಷೇತ್ರಕ್ಕೆ ಹೋದಾಗ ನಾವು ಸಾಮಾನ್ಯವಾಗಿ ಹೇಳೋ ಸಂಕಲ್ಪವೇ ಒಂದು 600 ಗ್ರಾಂ ಅವರೆಕಾಳು. ಅಮ್ಮನವರಿಗೆ, ರಂಗನಾಥರಿಗೆ ತುಂಬಾ ಇಷ್ಟ. ಶುಕ್ರನ ಛಾಯೆ ಅನ್ನತಕ್ಕಂಥ ಪರಿಚಾಯ. ಅವರೆಕಾಳು ಇಲ್ಲ ಅವರೇ ಬೇಳೆ, ಒಂದಷ್ಟು ಕಲ್ಲು ಸಕ್ಕರೆ, ಒಂದು ಶಲ್ಯ ಪಂಚೆ ರಂಗನಾಥರಿಗೆ ಇಟ್ಟು ರಂಗನಾಯಕಿಗೆ ಮಡಿಲಕ್ಕಿ ತುಂಬಿಸಿ ಅಂತ ಹೇಳ್ತಾರೆ. ಅಲ್ಲಿಂದ ನನ್ನ ತಾಯಿ ಹಾಗೇ ಹರಿಯುತ್ತಾ ಮಳವಳ್ಳಿಯಿಂದ ಮುಂದುಗಡೆ ಶಿವನ ಸಮುದ್ರ ಅನ್ನತಕ್ಕಂಥ ಜಾಗ ಬರುತ್ತಲ್ವಾ, ಅಲ್ಲಿ ನೀವು ನೋಡ್ಬೇಕು ಮಕ್ಕಳೇ. ನಾನು ತಿಂಗಳಿಗೊಮ್ಮೆಯಾದರೂ 3 ತಿಂಗಳಿಗೊಮ್ಮೆಯಾದರೂ ಅದನ್ನ ನೋಡ್ತಿರ್ತೇನೆ. ಯಾಕಂದ್ರೆ ನನ್ನ ತೋಟಕ್ಕೆ ಹೋಗ್ಬೇಕಂದ್ರೆ ಹಾಗೆ ಹೋಗ್ಬೇಕು. ಅಲ್ಲಿ ನೋಡ್ಬೇಕು ನನ್ನ ಜಗನ್ಮಾತೆ ಈ 2 ಭಾಗವಾಗುತ್ತಾಳೆ. ಒಂದು ತಮಿಳುನಾಡಿಗೆ ಹರಿಯುತ್ತಾಳೆ, ಇನ್ನೊಂದು ನಮ್ಮ ಮಂಡ್ಯ, ನಮ್ಮ ಮಂಡ್ಯಕ್ಕೆ, ಸ್ವಲ್ಪ ಮೈಸೂರಿಗೆ, ನಮ್ಮ ಬೆಂಗಳೂರಿಗೆ. ಆ ಮಧ್ಯಭಾಗ ಅಲ್ಲೊಂದು ರಂಗನಾಥ ಕ್ಷೇತ್ರವಿದೆ, ಅದುವೇ ಮಧ್ಯರಂಗ ಕ್ಷೇತ್ರ. ಯಾರಿಗೆ ಈ ಮದುವೆ ಒಂದು 30 ದಾಟಿ ಬಿಟ್ಟಿದೆ, ಆಗೋ ಕಾಲಕ್ಕೆ ಮದುವೆ ಆಗಿಲ್ಲ, ಮಧ್ಯದಲ್ಲಿ ನಿಂತು ಬಿಟ್ಟಿದ್ದಾನೆ, ಆಗುವ ಕಾರ್ಯ ಆರಂಭವೇ ಆಗಲಿಲ್ಲ ಅಂದಾಗ ರಂಗನಾಥರ ಕ್ಷೇತ್ರ. ಒಬ್ಬ ಮನುಷ್ಯ ಸಂಸಾರಸ್ಥ ಆಗಬೇಕು, ಕುಟುಂಬವನ್ನ ದೊಡ್ಡದು ಮಾಡಬೇಕು, ತಮ್ಮ ಹಿರಿಯರ ಆಶಯಗಳು, ಕನಸುಗಳು ಇವುಗಳನ್ನ ಲೋಕಕ್ಕೆ ತಿಳಿಸ್ಕೊಡ್ಬೇಕು. ಯಾರೋ ಹಿರಿಯರು, ನಮ್ಮ ಹಿರಿಯರು ಯಾವುದೋ ಒಂದು ಅಂಶ ಮರಳಿ ಬರುತ್ತೆ. ಒಂದು ಆಲಯ ನಿರ್ಮಾಣವೋ, ಒಂದು ಗೋಶಾಲೆಯೋ, ಒಂದು ಧರ್ಮಕ್ಷೇತ್ರವೋ, ಒಂದು ವಿದ್ಯಾಕ್ಷೇತ್ರವೋ, ಒಂದು ಅನ್ನಕ್ಷೇತ್ರವೋ, ಈ ಥರದ್ದನ್ನ ಮಾಡಿಸ್ತಕ್ಕಂಥ ಒಂದು ಯಾರೋ ಒಬ್ಬ ಪರಂಧಾಮ ನಮ್ಮ ಕುಲದಲ್ಲಿ ಹುಟ್ಟಿರ್ತಾನೆ. ಅವನು ಅರ್ಧದಲ್ಲಿ ಹೋಗಿರ್ತಾನೆ, ಅದು ವಾಪಸ್ ಬರಬೇಕು. ನಮ್ಮ ದೇಹದಲ್ಲಿ ಅದು ಎಲ್ಲೋ ಅಡಿಗೆ ಕುಳಿತಿರ್ತಾನೆ. ಸೊ ಅದಕ್ಕೆ ಗೃಹಸ್ಥಾಶ್ರಮ, ಕೃಷ್ಣರೇ ಹೇಳಿರ್ತಕ್ಕಂಥದ್ದು, ನನಗೆ 4 ಆಶ್ರಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಆಶ್ರಮವೇ ಗೃಹಸ್ಥಾಶ್ರಮ. ಯಾಕಂದ್ರೆ ಒಬ್ಬ ಗೃಹಸ್ಥ ಮಾತ್ರ ಬ್ರಹ್ಮಚಾರಿ ಇರಬಹುದು, ವಾನಪ್ರಸ್ಥ ಇರಬಹುದು, ಇಲ್ಲ ಸನ್ಯಾಸಿ ಇರಬಹುದು, ಈ ಮೂವರಿಗೂ ಕೂಡ ಅನ್ನ ಸಂತರ್ಪಣೆ, ಪೂಜಾ, ದಾನ, ಧರ್ಮ, ಸೇವೆ ಮಾಡುವಂತ ಏಕೈಕ ಶಕ್ತಿ ಇರತಕ್ಕಂಥದ್ದು ಈ ಮೂವರಿಗೂ ಇಲ್ಲ. ಏನಾದ್ರೂ ಒಂದು ವಿಘ್ನ ಇರುತ್ತದೆ. ಗೃಹಸ್ಥನಿಗೆ ಮಾತ್ರ, ಅಂದ್ರೆ ಒಂದು ಕುಟುಂಬ, ಒಂದು ಮದುವೆ, ಒಂದು ಹೆಂಡತಿ, ಒಂದು ಮಗು, ತನ್ನ ತಂದೆ, ತನ್ನ ತಾಯಿ, ತನ್ನ ಜವಾಬ್ದಾರಿ ಅನ್ನತಕ್ಕಂಥ ತಿಳಿದುಕೊಂಡಿರ್ತಕ್ಕಂಥವನಿಗೆ ಅಂಥದ್ದೊಂದು ವಿಶೇಷತೆ. ಅವನನ್ನ ಸದಾ ಪ್ರೀತಿಸ್ತೇನೆ ಅಂತ ಕೃಷ್ಣರೇ ಹೇಳ್ತಾರೆ.
ಅಂತ ಒಂದು ಗೃಹಸ್ಥನಾಗಬೇಕಾದವನು ಎಲ್ಲೋ ಅಲ್ಲಿ ಆರಂಭ ವಿಘ್ನ. ಸರಿ, ಕೆಲವರಿಗೆ ಮಾತುಕತೆಯಾಗಿ ಮುರಿದಿದೆ, ಮದುವೆವರೆಗೂ ಬಂದು ಮುರಿದಿದೆ, ಎಂಗೇಜ್ಮೆಂಟ್ ಆಗಿ ಮುರಿದಿದೆ, ಇಲ್ಲ ಮೊದಲನೇ ಮದುವೆಯೇ ಮುರಿದು ಬಿಟ್ಟಿದೆ. ಯಾಕೋ ಅಲ್ಲಿ ವಿಘ್ನ, ಅವನ ಗೃಹಸ್ಥ ಆಶ್ರಮಕ್ಕೆ ನೋವಾಗಿ ಬಿಟ್ಟಿದೆ. ಮಧ್ಯದಲ್ಲಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಎಲ್ಲ ಬಿಟ್ಟು ಹೋಗ್ತಿಲ್ಲ, ಹಿಡ್ಕೋತಾನೂ ಇಲ್ಲ. ಮಧ್ಯದಲ್ಲಿ ನಿಂತಿದ್ದಾನೆ ಅಂದಾಗ ಮಧ್ಯರಂಗ ಕ್ಷೇತ್ರಕ್ಕೆ ಕಳಿಸ್ತೇವೆ. ಅಲ್ಲಿ ನನ್ನ ತಾಯಿ ಜಗನ್ಮಾತೆ ಭರಚುಕ್ಕಿ ಗಗನ ಚುಕ್ಕಿ ಅಂತೆಲ್ಲ ಕೇಳ್ತೀರಲ್ವಾ, ಅಲ್ಲೇ ಬರೋದು. ನೀವು ನೋಡ್ಬೇಕು ಅಲ್ಲಿ ಅದ್ಭುತ ಆ ತಾಯಿಯ ಒಂದು ರಭಸವನ್ನ ನೀವು ನೋಡ್ಬೋದು ಮಕ್ಕಳು. ಸರಿಯಾದ ಕಾಲಘಟ್ಟಕ್ಕೆ ಮಳೆಗಾಲದಲ್ಲಿ ನೀವು ನೋಡ್ಬೇಕು ಆ ರಭಸ. ಅಲ್ಲಿ ವಿದ್ಯುತ್ತನ್ನ ತಯಾರಿಸ್ತಕ್ಕಂಥ ಒಂದು ಕ್ಷೇತ್ರ ಮಾಡಿಟ್ಟಿದ್ದಾರೆ, ಶಿವನ ಸಮುದ್ರ, ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿ ಮಧ್ಯರಂಗ ಕ್ಷೇತ್ರದಲ್ಲೂ ಕೂಡ ಇದೇ ಸಂಕಲ್ಪ. ಹಾಗೆಯೇ ಅಲ್ಲಿಯೂ ನನ್ನ ತಾಯಿ ಜಗನ್ಮಾತೆ ಆದಿಗುರು ಶಂಕರಾಚಾರ್ಯರಿಗೆ ಪ್ರತ್ಯಕ್ಷವಾದಂತ ಕ್ಷೇತ್ರ ಅನ್ನತಕ್ಕಂಥ ಮಾತಿದೆ. ಉಗ್ರ ಸ್ವರೂಪಿಯಾಗಿ, ಅದುವೇ ಆದಿಮಾರಮ್ಮ ಕ್ಷೇತ್ರ. ಯಾರು ನಡೆದಾಡಿದರೂ ಉಗ್ರ ಸ್ವರೂಪಿ, ರೌದ್ರಿಣಿ, ಕಾಳಿಕಾ ಸ್ವರೂಪಿ, ಗುಡುದಾನ್ನ ಪ್ರಿಯೆ ಅಲ್ಲ, ರಕ್ತ ಮಾಂಸಾನ್ನ ಪ್ರಿಯೆ ಅನ್ನತಕ್ಕಂಥ ಮಾತು. ಆ ಅಮ್ಮನವರನ್ನ ಶಾಂತ ಸ್ವರೂಪದಲ್ಲಿ ಪ್ರತಿಷ್ಠಾಪಿಸಿರತಕ್ಕಂಥ ಊರ್ಧ್ವಮುಖಿ ಶ್ರೀಚಕ್ರ ಇರತಕ್ಕಂಥ ಏಕೈಕ ಕ್ಷೇತ್ರ ಪ್ರಸನ್ನ ಮೀನಾಕ್ಷಿ ಕ್ಷೇತ್ರ. ನಮ್ಮ ನಾಡಿನ ದೊರೆಸಾನಿಯೂ ಕೂಡ ಬಂದು ಅಲ್ಲಿ ಆಶೀರ್ವಾದ ಪಡೆದು ನಿಂತು ಗೆದ್ದಂಥ ಕ್ಷೇತ್ರ ಅನ್ನತಕ್ಕಂಥ ಮಾತು ಎಷ್ಟೋ ಜನ ಗೊತ್ತಿಲ್ಲ. ಅಂಥದ್ದೊಂದು ನನ್ನ ತಾಯಿಯ ಒಂದು ಪರಿಪೂರ್ಣ ಸ್ವರೂಪ ಅಲ್ಲಿದೆ, ಮಧ್ಯರಂಗ. ಅಲ್ಲಿ ಕೂಡ ಹೋಗಿ ಸ್ನಾನ, ದರ್ಶನ, ಪೂಜಾ, ಸಂಕಲ್ಪ ಅನ್ನತಕ್ಕಂಥದ್ದಾಗುತ್ತೆ. ಅಲ್ಲಿಂದ ಹರಿಯುತ್ತಾ ನನ್ನ ತಾಯಿ 18 ಜಿಲ್ಲೆಗಳನ್ನ ದಾಟುತ್ತಾಳೆ. 18 ಜಿಲ್ಲೆಗಳು ನೆನ್ಪಿಟ್ಕೊಳ್ಳಿ. ಸರಿ, ಸುಮಾರು ಇದೊಂದು 60, 70, 80, 100 ಕಿಲೋಮೀಟರ್ ಇಟ್ಕೊಳ್ಳಿ. ನಮ್ಮೂರಾದ್ರೆ 700 ಕಿಲೋಮೀಟರ್ ರೀ ತಮಿಳ್ನಾಡಿಗೆ. ಅದಕ್ಕೆ ಅವ್ರು ಅಷ್ಟು ಬಡದಾಡೋದು. ಅದು ಬಿಟ್ರೆ ನಮ್ಮ ತಾಯಿ ಕಾವೇರಿ ಬಿಟ್ರೆ ಇನ್ಯಾರೂ ಇಲ್ಲ. ಏನ್ ಮಾಡೋದು? ಅವತ್ತಿನಿಂದಲೂ ಒಂದು ನಿಯಮವಿದೆ, ಹಳ್ಳದ ಕಡೆಗೆ ನದಿ ಹರಿಯಬೇಕು. ನಮ್ಮ ಮನೆ ಮಗಳು ಆ ಮನೆಯ ಸೊತ್ತು. ಆಡಪಿಲ್ಲ ಅಕ್ಕಡಪಿಲ್ಲ ಅಂತ ಹೇಳ್ತಾರೆ. ಆ ಮನೆಯವಳು. ನಾವು ಅಧಿಕಾರ ಚಲಾಯಿಸುವಾಗಿಲ್ಲ. ಅಣ್ಣನಾಗಿ, ತಮ್ಮನಾಗಿ, ತಂದೆಯಾಗಿ ಏನೋ ಹೋಗಿ ಒಂದಷ್ಟು ನೋಡ್ಕೊಂಡು ಬರ್ಬೋದು. ನನ್ನಮ್ಮ ಬಂದಾಗ ನಾವೊಂದು ಸೇವೆ. ಅದಕ್ಕೆ ನವರಾತ್ರಿಗಳ ಸಂಭ್ರಮ. ಆ ಹೆಣ್ಣು ಮಕ್ಕಳನ್ನ ಒಂದೊಂದು ದಿನಕ್ಕೂ ಒಂದೊಂದು ರೂಪವಾಗಿ ಆ ಮೈನಾದೇವಿ, ಹಿಮವಂತನ ಆ ದೊರೆಯ ಆ ಧರ್ಮಪತ್ನಿ ಮೈನಾದೇವಿಗೆ ಮಗಳಾಗಿ ಪಾರ್ವತಿ ಹೇಗೆ ಬಂದಾಗ ನನ್ನ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ಕೇಳ್ಕೊಂಡಾಗ 9 ದಿನ ಹೋಗ್ಬಿಡ್ ಬಾಮ್ಮ, ಬಂದ್ಬಿಡ್ಬೇಕು 10ನೇ ದಿನಕ್ಕೆಲ್ಲ ಅಂತ. ಆಯ್ತು ಅಂತ ಬಂದಾಗ ತಾಯಿ ಮನೆಗೆ ಒಂದೊಂದು ದಿನವೂ ಒಂದೊಂದು ಅಲಂಕಾರ ಮಾಡಿ ಆಕೆಯನ್ನ ನೋಡಿ ತಾಯಿ ಸಂಭ್ರಮಿಸ್ತಾಳಂತೆ. ಅದುವೇ ನವರಾತ್ರಿ. ಅದಕ್ಕೆ ಒಂದೊಂದು ದಿನ ಒಂದೊಂದು ಅಲಂಕಾರ ಅಮ್ಮನವರಿಗೆ. ಶರನ್ನವ ನವರಾತ್ರಿ ಅಂತ ಹೇಳ್ತೇವಲ್ಲ, ಅದೇ. ಸೊ ಆ ರೀತಿ ಒಂದೊಂದಕ್ಕೂ ಒಂದೊಂದು ಕಥೆಗಳಿದ್ದಾವೆ, ಸತ್ಯ ಕಥೆಗಳಿದ್ದಾವೆ. ಸೊ ಅಂತ ಒಂದು ನಮ್ಮ ಕಾವೇರಿ ಬಂಗಾರ ಅಂತ ನಾವೇನ್ ಹೇಳ್ತೇವೆ, ತಮಿಳ್ನಾಡು ಕಡೆಗೆ ಹೇಳ್ತಾರೆ. ಒಂದು 80ರಿಂದ 85% ಬೆಳೆ, ಜೀವನ ಎಲ್ಲವೂ ಆ ಒಂದು ಡಿಪೆಂಡ್ ಆಗಿರೋದೇ ನಮ್ಮ ಕಾವೇರಿ. ವೈಗೈ ನದಿಯಂತೆ ಇನ್ನೊಂದು ಇದಾವೆ, ಇಲ್ಲ ಅನ್ನೋದೇನೋ ಇಲ್ಲ. ಆದ್ರೆ ನನ್ನ ತಾಯಿ ಕಾವೇರಿ ಹಾಗೆ ಇಲ್ಲ. ಆ ಕಟ್ಟಗಡೆಯ ಆ ತೀರ ಪ್ರದೇಶವೇ ಕೊನೆರಂಗ ತಿರುಚಿ ಶ್ರೀರಂಗಂ ಅನ್ನತಕ್ಕಂಥದ್ದು. ಮಹಾಸುದರ್ಶನ ಚಕ್ರ. ಯಾವ ಸ್ತ್ರೀಯರಿಗೂ ಕೂಡ ಹತ್ರ ಹೋಗ್ಲಿಕ್ಕೆ ಬಿಡೋದಿಲ್ಲ, ದೂರದಿಂದ ನಮಸ್ಕಾರ ಮಾಡ್ಕೋಬೇಕು. ತಿರುಚಿ ಶ್ರೀರಂಗಂ ಬಿಟ್ರೆ ನಮ್ಮ ಆದಿರಂಗದಲ್ಲೇ ಇರೋದು, ಮಧ್ಯರಂಗದಲ್ಲಿ ಇಲ್ಲ. ತಿರುಚಿ ಶ್ರೀರಂಗಂ ಆ ಕೊನೆ ಭಾಗ, ಪಾದ ಭಾಗ, ಶಿರಸ್ಸಿನ ಭಾಗ ಬಂದು ಶ್ರೀರಂಗಪಟ್ಟಣ, ನಾಭಿ ಭಾಗ ಬಂದು ನಮ್ಮ ಶಿವನ ಸಮುದ್ರ, ಕೊನೆ ರಂಗ ಬಂದು ವಿಶೇಷವಾಗಿ ತಿರುಚಿ ಶ್ರೀರಂಗಂ. ಯಾರಿಗೆ ಮದುವೆ ಸಾಕಾಗ್ಬಿಟ್ಟಿದೆ, ಬೇಡ ಅಂತ ವೈರಾಗ್ಯ ಬಂದಿರೋರ್ಗೂ ಕಳಿಸ್ತೇವೆ. ನನ್ನ ಗುರುಗಳು ತಿರುಚಿ ಶ್ರೀರಂಗಮಕ್ಕೆ ಕಳಿಸಿ ನಾನು ಮದ್ರಾಸಲ್ಲಿದ್ದೆ.
ಇವತ್ತಿಗದು ಚೆನ್ನೈ, ಅವತ್ತಿಗದು ಮದ್ರಾಸ್, ಆಮೇಲೆ ಮೊದಲಿಗೆ ಬಾಂಬೆ ಅಂತಿತ್ತು, ಈಗ ಮುಂಬೈ ಅಂತ ಹೇಗ್ ಮಾಡಿದ್ದಾರೆ ಆ ರೀತಿಯೇ. ಕೋಲ್ಕತ್ತಾ ಅಂತಿತ್ತು, ಕಲ್ಕತ್ತಾ ಅಂತ ಹೇಗ್ ಮಾಡಿದ್ದಾರೆ, ಕೈಂಡ್ ಆಫ್ ಸ್ಟಫ್. ಬೆಂಗಳೂರು ಅಂತ, ಬ್ಯಾಂಗಲೋರ್ ಅಂತಲೇ ಕರೆಸ್ತಿದ್ರು. ಇರ್ಲಿ, ಅಂತ ಒಂದು ತಿರುಚಿ ಶ್ರೀರಂಗಂಗೆ ಹೋಗಿ ಬಂದ ಮೇಲೆಯೇ ನನ್ನ ಕಲ್ಯಾಣವಾಗಿತ್ತು. ನನಗೆ ಎಲ್ಲಿ ಮದುವೆ ಮೇಲೆ ಒಂದು ಆಶಾ ಮೋಹ ಅವುಗಳ ಬಗ್ಗೆ ಖಂಡಿತ ಇಲ್ಲ. ಇವತ್ತಿಗೂ ನಾನು ಅನ್ಕೋತಾ ಇರ್ತೀನಿ, ಎಲ್ಲಿಗೆ ತಂದು ಮಾಯೆಯಲ್ಲಿ ಸಿಲುಕಿಸ್ಬಿಟ್ಟೆಯೋ ಭಗವಂತ, ನಿನ್ನೊಳಗೆ ಮಾಯೆಯು ಮಾಯೆಯೊಳಗೆ ನಾನು ಸಾಕಾಗ್ಬಿಟ್ಟಿದ್ದೀರ. ಅಯ್ಯೋ ಪಾಪ ಆಕೆಯಿಂದಲ್ಲ, ಎಲ್ಲೋ ಈ ಒಂದು ಸಂಸಾರ ಇದೆಲ್ಲ ಯಾಕೋ. ಬಟ್ ನಿಜ ಹೇಳ್ತೇನೆ, ಸಂಸಾರಸ್ಥ ಗೃಹಸ್ಥನಾದ ಮೇಲೆಯೇ ಈ ಹೆಸರು, ಈ ಕೀರ್ತಿ, ಈ ಪ್ರತಿಷ್ಠೆ, ಇದೆಲ್ಲವೂ ನಿಮಗೆ ಸಮರ್ಪಣೆ. ಹೌದು, ಅಂಥದ್ದೊಂದು ವಿಸ್ಮಯ ನಡೆದಿರತಕ್ಕಂಥದ್ದು. ಸೊ ಸಾಕಾಗ್ಬಿಟ್ಟಿದೆ. ಎಲ್ಲೋ ದಾಂಪತ್ಯದಲ್ಲಿ ವಿಪರೀತ ವಿರಸಗಳು, ಬೇಡ ಅನ್ಸ್ಬಿಟ್ಟಿದೆ. ಬೇಡ, ಇನ್ನು ಸಾಕು ಅನ್ನೋರಿಗೆ ಕೊಡಲಿಕ್ಕೂ, ತಗೊಂಡು ಸಿಹಿ ಇಟ್ಕೊಂಡು ಅಯ್ಯಪ್ಪ ನನ್ನ ಕೈಯಲ್ಲಿ ಆಗೋದೇ ಇಲ್ಲ, ಇದು ಜಾಸ್ತಿ ಆಗ್ಬಿಟ್ಟಿದೆ ಶುಗರ್ ತರ ಅಂತ ಬಾಧೆ ಪಡತಕ್ಕಂಥವರಿಗೂ ತಿರುಚಿ ಶ್ರೀರಂಗಂಗೆ ಕಳಿಸ್ತೇವೆ. ಅಲ್ಲೂ ಕೂಡ ಇದೇ ರೀತಿಯ ಶಲ್ಯ, ಪಂಚೆ, ಕಲ್ಲು ಸಕ್ಕರೆ, ಸ್ವಲ್ಪ ತುಳಸಿ, ಅವರೆಕಾಳು ಇಟ್ಟು ಸಮರ್ಪಣೆ ಸ್ವಾಮಿಗೆ. ಹಾಗೆಯೇ ನನ್ನಮ್ಮ ರಂಗನಾಯಕಿಗೆ ಮಡ್ಲಕ್ಕಿ ಪುಟ್ಟದಾಗಿ ತುಂಬಿಸಿ ಬರ್ತಕ್ಕಂಥದ್ದು. ಇಂಥ ಒಂದು ಧನುರ್ಮಾಸದಲ್ಲಿ ಆಯ್ತು ಅಂತ ಹೇಳಿದ್ರೆ 3 ಒಂದೇ ದಿನ ದರ್ಶನ ಮಾಡ್ಬೇಕಾ, ಮಾಡಿದ್ರೆ ಒಳ್ಳೇದಾ? ಇಲ್ಲ ನಮಗಾಗೋದು ಒಂದೇ ಗುರುಗಳೇ. ಅವರು ನಮ್ಮ ಮಾಗಡಿ ರಂಗನಾಥ ಇದ್ದಾರೆ, ನಮ್ಮ ಅರಸೀಕೆರೆ ರಂಗನಾಥ ಇದ್ದಾರೆ, ನಮ್ಮ JP ನಗರದ ರಂಗನಾಥ ಇದ್ದಾರೆ. ಹಾಗಾದ್ರೆ ಅವ್ರ ದರ್ಶನ ತಪ್ಪ ಗುರುಗಳೇ, ಅಲ್ಲಿಗೆ ಹೋಗ್ಬೇಕಾ? ಎಲ್ಲ ಪ್ರಶ್ನೆಗಳಿಗೂ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತಾ ತಿಳಿಸ್ಕೊಡ್ತಾನೆ. ಒಂದು ಪುಟ್ಟ ವಿರಾಮದ ನಂತರ ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಖಂಡಿತ 3 ರಂಗನಾಥ ದರ್ಶನ ಒಳ್ಳೆಯದೇ. ಒಂದೇ ದಿನ ಮಾಡಬೇಕಾ? ನಿಮ್ಮ ಶಕ್ತಿ ಮಕ್ಕಳೇ. ಎಲ್ರಿಗೂ ಆಗೋದಿಲ್ಲ, ಎಲ್ಲರಿಗೂ ಆಗೋದಿಲ್ಲ. ನಿಮಗಾದಾಗ ಧನುರ್ಮಾಸದಲ್ಲೇ ಮಾಡ್ಬೇಕಾ ಗುರುಗಳೇ? ಬೇರೆ ಯಾವಾಗಲಾದ್ರೂ ಮಾಡಬಹುದು. ನೋಡಿ, ಯದ್ಭಾವಂ ತದ್ಭವತಿ. ನಿಮ್ಮ ಮನಸ್ಸೇ ಸಮಾಧಾನವಾಗಿಲ್ಲ, ಅಲ್ಲಿಲ್ಲೋ ಮನೆಯಲ್ಲಿ ಹಿರಿಯರೋ, ಕಾಯಿಲೆಯೋ, ಜವಾಬ್ದಾರಿಗಳು, ಸಾಲಗಳು, ಗೃಹಸ್ಥ ಅಂದಮೇಲೆ ಇದ್ದಿದ್ದೇ ಅಲ್ವಾ ಮಕ್ಕಳೇ? ಅದರಿಂದ ಗಾಬರಿ ಒಳಗಾಗ್ಬಿಡು. ಇವು ನಾನು ಧನುರ್ಮಾಸದಲ್ಲಿ ಮಾಡ್ಲಿಲ್ಲ, 3 ರಂಗನಾಥರ ಕ್ಷೇತ್ರ ಮಾಡ್ಲಿಲ್ಲ, ನಮ್ಮೂರಿನ ರಂಗನಾಥ ಮಾಡ್ಕೋಬಹುದಾ ಗುರುಗಳೇ? ಖಂಡಿತ ಮಾಡ್ಕೊ. ಎಲ್ಲಿಲ್ಲ ಭಗವಂತ ಮಕ್ಕಳೇ, ಎಲ್ಲಿ ಇಲ್ಲ ಆ ಸರ್ವಾಂತರಯ. ಎಲ್ಲವೂ ಶಿವಮಯವೇ, ಎಲ್ಲವೂ ವಿಷ್ಣುಮಯವೇ, ಎಲ್ಲವೂ ಬ್ರಹ್ಮಮಯವೇ. ನೀವಿದ್ದ ಕಡೆಯೇ ನೀವು ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ಬೋದು. ಹಾಗೆಲ್ಲ ಏನೂ ಇಲ್ಲ. ಅದರಿಂದ ಬೇಸರ ಪಟ್ಕೋಬೇಡಿ, ಸಂಕಟ ಪಟ್ಕೋಬೇಡಿ. ನಾನು ತುಂಬಾ ಕ್ಷೇತ್ರಗಳಿಗೆ ಹೋಗ್ತಿದ್ದೆ. ಎಲ್ಲೋ ಒಂದು ಕಾಲಘಟ್ಟಕ್ಕೆ ಮನಸ್ಸಿಗೆ ತುಂಬಾ ಒಂದು ಗಾಯಗಳಾಗ್ಬಿಡ್ತು. ಅದರ ಜೊತೆಯಲ್ಲಿ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ, ಮುಖ್ಯವಾಗಿ ತಾಯಿ, ಯಾವ ಕ್ಷೇತ್ರನೂ ನೋಡಿದವರೆಲ್ಲ ಮಲಗಿದ ಜಾಗದಲ್ಲಿ ಅಮ್ಮನೇ ನೋಡ್ಲಿಲ್ಲ, ನನಗೆ ನೋಡಿ ಏನೋ ಪ್ರಯೋಜನ. ಎಲ್ಲೋ ಆ ಇಚ್ಛೆಗಳು ಹೊರಟೋಗ್ಬಿಡ್ತು. ಅಮ್ಮನ ನೋಡಿದಾಗ್ಲೆಲ್ಲ ಎಲ್ಲೋ ಮನಸ್ಸು ತುಡಿಯೋದು. ಅಮ್ಮ ನೋಡ್ಲಿಲ್ಲ, ನಾನ್ ನೋಡಿ ಏನೋ. ಅಮ್ಮ ನೋಡ್ಲಿಲ್ಲ. ಮನೇಲಿರೋ ದೇವರಿಗೆ, ಸೂರ್ಯ ದೇವರಿಗೆ ನಿತ್ಯ ನಾನು ಪ್ರಾರ್ಥನೆ, ಅಷ್ಟೇ ನನಗೆ ಗೊತ್ತಿರ್ತಕ್ಕಂಥದ್ದು. ಅದನ್ನ ಮಾಡ್ಕೋತೇನೆ. ಎಲ್ಲವೂ ಶಿವಮಯ. ಆದ್ರಿಂದ ಹಾಗೆಲ್ಲ ಏನೂ ಇಲ್ಲ. ಅರಸೀಕೆರೆ ರಂಗ ಹೋಗ್ಬೋದು, ಮಾಗಡಿ ರಂಗ ಹೋಗ್ಬೋದು, ನನ್ನ JP ನಗರದ ರಂಗ ಹೋಗ್ಬೋದು. ನಿಮ್ಮ ಅನುಕೂಲ. ಅಲ್ಲೆಲ್ಲೂ ಇಲ್ಲ. ನಮ್ಮೂರಲ್ಲಿ ರಂಗನಾಥನೇ ಇಲ್ಲ, ಎಲ್ಲೂ ಏನಿಲ್ಲ. ವಿಷ್ಣು ಆಲಯ ಇರುತ್ತೆ, ಹೋಗಿ. ಬಾಲಾಜಿ ಆಲಯ ಇರುತ್ತೆ, ಹೋಗಿ. ನಿಮ್ಮ ಪಾಡಿಗೆ ಒಂದು ಆತನಲ್ಲಿ ರಂಗನ. ಎಲ್ಲವೂ ಅನ್ನ ಮಕ್ಕಳೇ.
ನಾವು ಚಿತ್ರಾನ್ನ ಮಾಡ್ಕೊಂಡಿದೀವಿ, ಪುಳಿಯೋಗರೆ ಮಾಡ್ಕೊಂಡಿದೀವಿ, ಮೊಸರನ್ನ ಮಾಡ್ಕೊಂಡಿದೀವಿ, ರೈಸ್ ಬಾತ್ ಮಾಡ್ಕೊಂಡು ಒಬ್ಬೊಬ್ಬರಿಗೂ ಒಂದೊಂದು ರೂಪ ಮಾಡ್ಕೊಂಡಿದ್ದಾವ ಅಷ್ಟೇ. ಅದರಿಂದ ಯದ್ಭಾವಂ ತದ್ಭವತಿ. ಇರೋ ವ್ಯವಸ್ಥೆ ಇರೋರು ಒಂದೇ ಬಾರಿಗೆ 3 ರಂಗನಾಥ ಮಾಡ್ಬೋದು. ಒಂದ್ ಬೆಳಿಗ್ಗೆ ಹೋಗಿ ಉಳ್ಕೊಂಡ್ಬಿಡೋದು, ರಾತ್ರಿ ಹೊತ್ತು ಬೆಳಿಗ್ಗೆ ಎದ್ದು ಶ್ರೀರಂಗಪಟ್ಟಣದಲ್ಲಿ ಆ ರಂಗನಾಥ ಆದಿರಂಗನ ದರ್ಶನ ಒಂದು 6:30-7 ಗಂಟೆಗೆ ದರ್ಶನ ಮಾಡ್ಕೊಂಡ್ರೆ ಅಲ್ಲಿಂದ ಶಿವನ್ ಸಮುದ್ರಕ್ಕೆ ಹೋಗೋಕೆ ಒಂದು 1/2-3/4 ಗಂಟೆ ಅಷ್ಟೇ. ಅಲ್ಲಿ ಹೋಗಿ ಮಾಡ್ಕೊಂಡು ಒಂದು ಪ್ರಸಾದ ತಿಂಡಿ ಅಂತ ತಿನ್ಕೊಂಡು ಒಂದು 8:30-9 ಗಂಟೆಗೆ ಬಿಟ್ರೆ ಒಂದು ಮಧ್ಯಾಹ್ನ 4-5 ಗಂಟೆಗೆ ನಿಧಾನವಾಗಿ ಕಾರಲ್ಲಿ ಹೋಗಿ ತಲುಪ್ತೀರಿ. ಯಾಕಂದ್ರೆ ಮಧ್ಯಾಹ್ನ ಅಲ್ಲಿ ಮುಚ್ತಾರೆ. ಸೊ ಒಂದು ಮಧ್ಯದಲ್ಲಿ ಊಟ ಉಪಹಾರ ಒಂದು ಕಾಫಿ ಅದು ಅಂತ 4-5 ಗಂಟೆಗೆ ತಿರುಚಿ ಶ್ರೀರಂಗಮ್ಮ ಹೋಗಿ ತಲುಪ್ತೀರಿ. ಆ ನಂತರ ಸ್ವಾಮಿ ದರ್ಶನ ಮಾಡ್ಕೊಂಡು ಆದ್ರೆ ಉಳ್ಕೊಳ್ಳಿ, ತುಂಬಾ ಸ್ಟ್ರೆಸ್ ಆಗಿದ್ರೆ. ಇಲ್ಲೆಲ್ಲ ವಾಪಸ್ ಬರ್ತೇವೆ ಅಂದ್ರೆ ಬರ್ಬೋದು, ಹಾಗೆಲ್ಲ ಏನೂ ಇಲ್ಲ. 3 ರಂಗನಾಥ ಮಾಡ್ಲಿಲ್ಲ ಗುರುಗಳೇ, 1 ರಂಗನಾಥ ದರ್ಶನ ಮಾಡ್ಲಿಲ್ಲ ಗುರುಗಳೇ, ಹಾಗೆ ಮೊದಲು ಆ ಭಯವನ್ನ ಬೇಡಿ. ನೋಡಿ, ತುಂಬಾ ಭಯ ಪಡುತ್ತಿದ್ದ ಕಂಸನಿಗೆ ಮೋಕ್ಷ ಪ್ರಾಪ್ತಿ ಆಯಿತು, ನೆನ್ಪಿಟ್ಕೊಳ್ಳಿ. ಆತ ನಿತ್ಯ ಭಯಸ್ತ. ಎದ್ರೆ ಕೃಷ್ಣ, ಮಲಗಿದ್ರೆ ಕೃಷ್ಣ, ಎದ್ರೆ ಕೃಷ್ಣ, ಕೃಷ್ಣ ಬಂದ, ಯಾವ ರೂಪದಲ್ಲಿ ಬಂದು ಯಾವ ತರ ಬರ್ತಾನೋ ಆತ ಅವನಿಗೇ ಗೊತ್ತಿಲ್ಲದೆಯೇ ಭಯದಲ್ಲೇ ಆರಾಧನ 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 ಆರಾಧನ. ಅವನು ಸತ್ತ ತಕ್ಷಣ ಹೋಗಿದ್ದೆ ಮೋಕ್ಷಕ್ಕೆ. ನೀವು ನಂಬ್ತೀರಾ? ಭಗವಾನ್ ಕೃಷ್ಣರೇ ಹೇಳ್ತಾರೆ, ಭಯದಿಂದ ಆತ ಸದಾ ನನ್ನನ್ನು ನೆನೆಸ್ಕೋತಿದ್ದ, ಅದಕ್ಕೆ ಆತನಿಗೆ ಮೊದಲ ಮೋಕ್ಷ ಅಂತ ಹೇಳ್ತಾರೆ. ಮೊದಲ ಮೋಕ್ಷ. ದ್ವೇಷ ಮಾಡುತ್ತಿದ್ದ ಶಿಶುಪಾಲನಿಗೂ ಕೂಡ ಆತ ಮಹಾದ್ವೇಷಿ, ಕೃಷ್ಣ ದ್ವೇಷಿ. ಎದ್ರೆ ಕೃಷ್ಣ, ಕೂತ್ರೆ ಕೃಷ್ಣ. ಬೈಯೋದು 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 ಬೈಯೋದು. ಎದುರುಗಡೆ 108 ಆಯ್ತು, ಸುದರ್ಶನ ಬಿಟ್ಟು ತೆಗೆದ. ಸೊ ದ್ವೇಷದಲ್ಲೂ ಕೂಡ ಮೊದಲ ಮೋಕ್ಷ ಕೊಟ್ಟಿದ್ದು ಶಿಶುಪಾಲನಿಗೆ. ನೋಡಿದ್ರ? ಅಷ್ಟೇ ಮಕ್ಕಳೇ. ಅದರಿಂದ ಗುರುಗಳೇ ನಮಗಾಗ್ಲಿಲ್ಲ, ನಮಗೋಗ್ಲಿಲ್ಲ, ನಾವು ನೋಡ್ಲಿಲ್ಲ, ನಮಗ್ ಸಿಗ್ಲಿಲ್ಲ, ಮೊದಲು ಅದನ್ನ ಬಿಡಿ. ನಾವು ಈ ಸೇವೆ ಮಾಡ್ಲಿಲ್ಲ, ನಾವು ಆ ಪೂಜೆ ಮಾಡ್ಲಿಲ್ಲ, ನಾವು ಆ ದಾನ ಮಾಡ್ಲಿಲ್ಲ, ನಾವು ಆ ಅಭಿಷೇಕ ಮಾಡ್ಲಿಲ್ಲ, ಅವ್ರು ಯಾರೋ ಕಿರೀಟ ಇಟ್ರಂತೆ, ಅವೆಲ್ಲ ಏನೂ ಇಲ್ಲ ಮಕ್ಕಳೇ. ಭಕ್ತಿಯಿಂದ ಪ್ರೀತಿಯಿಂದ ನೀವೆಲ್ಲಿದ್ದರೂ ಭಗವಂತನನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ, ಧ್ಯಾನ ಮಾಡಿ. ಧ್ಯಾನದಲ್ಲಿ ಭಗವಂತ ಇದ್ದಾನೆ, ಪರವಾಗಿಲ್ಲ. ನಿಮ್ ಶಕ್ತಿ ಒಂದ್ ಬೊಗಸೆ ಅವರೆಕಾಳು, ಬೊಗಸೆ ಕಲ್ ಸಕ್ಕರೆ, ಒಂದಷ್ಟು ತುಳಸಿ ತಗೊಂಡು ಹತ್ತಿರದಲ್ಲಿರೋ ವಿಷ್ಣು ಆಲಯ, ಯಾವುದಾದರೂ ವಿಷ್ಣು, ಕೃಷ್ಣ ಇದ್ದಾನೆ, ವೇಣುಗೋಪಾಲ ಇದ್ದಾನೆ, ಈ ಧನುರ್ಮಾಸದಲ್ಲಿ ಹೋಗಿ ತಿರುಪಾವೆ, ಗೋದಾದೇವಿ, ಇದ್ರದ್ದೆಲ್ಲದರ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೇಳ್ತಾನೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಅದರಿಂದ ಸಂಕಟ ಪಡಬೇಡಿ. ಎಲ್ಲಿ ಭಗವಂತ ನೀವು ಶುದ್ಧ ಮನಸ್ಸಿನಿಂದ ಎಲ್ಲಿ ನೆನೆಸ್ತೀರೋ ಅಲ್ಲಿದ್ದಾನೆ, ಇದ್ದಾನೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮೇಷರಾಶಿ. ಇವತ್ತು ಸ್ವಾತಿ ನಕ್ಷತ್ರ, ಚಂದ್ರನ ಒಂದು ಭಾವ ರಾಹು ನಕ್ಷತ್ರ. ರಾಹು ಸಾರದಲ್ಲೇ ಇದ್ದಾನೆ, ಮೂಲ ತ್ರಿಕೋಣ. ಆದಷ್ಟು ಈ ಒಂದು ಉಪಾಸನೆ ಮಾಡೋರಿಗೆ ತುಂಬಾ ಒಳ್ಳೆಯದು. ಚಂದ್ರ ರಾಹು ಮೂಲ ತ್ರಿಕೋಣಗಳಿಗೆ ಬಂದಾಗ ಉಪಾಸಕರು ಎನಿಥಿಂಗ್ ಉಪಾಸನ ಅಂತ ಹೇಳಿದ ತಕ್ಷಣ ಬರೀ ಪ್ರಾರ್ಥನೆ, ಮಂತ್ರ, ಪೂಜೆ, ವೈದಿಕ ಅಂತ ಅನ್ಕೋಬೇಡಿ. ಎನಿಥಿಂಗ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಅದು ಉಪಾಸನೆ. ನನಗೆ ಜ್ಯೋತಿಷ್ಯ ಉಪಾಸನ, ನನಗೆ ಜ್ಯೋತಿಷ್ಯವೇ ಅನ್ನ ಬ್ರಹ್ಮ, ದೈವ ಬ್ರಹ್ಮ, ಜ್ಞಾನ ಬ್ರಹ್ಮ ಎಲ್ಲ ಕೊಟ್ಟಿರೋದು. ಪ್ರೀತಿ, ಪ್ರೇಮ, ಈ ಅತ್ಯಂತ ಎತ್ತರ, ಹೇಳಲಾರದಷ್ಟು ಎತ್ತರ ಕೊಟ್ಟಿದೆ. ಸೊ ನನಗೆ ಇದೇ ಉಪಾಸನೆ. ಸೊ ಉಪಾಸನೆ ಮಾಡಲಿಕ್ಕೆ ಅತ್ಯದ್ಭುತವಾಗಿರತಕ್ಕಂಥ ಸಂಕಲ್ಪದ ಛಾಯೆ ಸ್ವಾತಿ ನಕ್ಷತ್ರ. ಸೊ ಮೇಷರಾಶಿ ಅಂತ ಒಂದು ಯಾವುದಾದ್ರೂ ಒಂದು ಕೆಲಸ, ಕಾರ್ಯಕ್ಷೇತ್ರ ಮುಂದಕ್ಕೆ ಹೆಜ್ಜೆ ಹಾಕ್ತಿದ್ರಿ, ಧೈರ್ಯವಾಗಿ ಹೆಜ್ಜೆ ಹಾಕಿ. ಬಟ್ ಯುದ್ಧಗಳಿದ್ದಾವೆ. ಯಾಕಂದ್ರೆ ಕುಜನ್ ಪಕ್ಕದಲ್ಲಿ ರಾಹು ಪಕ್ಕದಲ್ಲಿ ಶನಿ ಇದ್ದಾಗ ಒಂಥರ ಸುಂಟರ್ ಗಾಳಿ, ಬಿರುಗಾಳಿ. ನೀವು ನೋಡಿ ಆಸ್ಟ್ರೇಲಿಯಾನಲ್ಲಿ ಪಬ್ಲಿಕ್ ಆಗಿ ಶೂಟ್ ಮಾಡಿದ್ದಾನೆ. ಎಷ್ಟು ನಿರ್ದಯಿ ಅಂದ್ರೆ ಅವನ ತಾಯಿ ಕೂಡ ಹೇಳ್ತಾಳೆ, ಏನಂತ ಗೊತ್ತಾ, ನನ್ನ ಮಗ ಅಂತವನಲ್ಲ, ತಾಯಿ ಅಲ್ವಪ್ಪ. ನೋಡಿ ಆತ ಅದಕ್ಕೆ ಹೇಳುದು, ಅಮ್ಮನಿಗೆ ಮೀರಿದ ದೇವಿ ಇಲ್ಲ, ಸರ್ವ ತೀರ್ಥಮಯಿ ಮಾತಾ. ಸರ್ವತೀರ್ಥಮಯ. ನೀವು ಯಾವುದೋ ತೀರ್ಥ, ಪುಣ್ಯ ತೀರ್ಥ ಹೋದೆ, ಗಂಗೆಲ್ ಮುಳುಗದೆ, ಕಾವೇರಿಲ್ ಮುಳುಗದೆ, ಯಮುನೆಲ್ ಮುಳುಗದೆ, ಗೋದಾವರಿ ಇಲ್ಲ. ಅಮ್ಮನಿಗೆ ಮೀರಿದ ತೀರ್ಥವಿಲ್ಲ. ಸರ್ವ ದೇವಮಯಿ ಮಾತಾ.
ಯಾವ ದೇವರು ನೀವು ಹೋಗ್ಲೇಬೇಡಿ, ಅಮ್ಮನೇ ದೇವರು, ಅಮ್ಮನೇ ದೇವರು. ನೋಡಿ ಆ ತಾಯಿ ಅಂತ ಕಠೋರ ರಾಕ್ಷಸ ಅಷ್ಟು ಜನರ ಬಲಿ ತಗೊಂಡಿದ್ದಾನೆ. ಅಲ್ಲಿ ನೋಡಿ ನನ್ನ ಮಗ ಅಂತವನಲ್ಲಪ್ಪ ಅಂತ ಹೇಳುತ್ತೆ. ಮನುಷ್ಯ ಬೀಭತ್ಸನಾಗ್ತಾನೆ ಅನ್ನೋದು ಇದೆ, ಹೇಳ್ತಲೇ ಇದೆ. ಕುಜ ರಾಹು ಶನಿ ಪಕ್ಕದಲ್ಲಿದ್ರೆ ಯಾವಾಗ ಎಲ್ಲಿ ಅಕ್ಕಪಕ್ಕದಲ್ಲಿ ವಿಸ್ಫೋಟನೆ ಆಗುತ್ತೋ ಗೊತ್ತಿಲ್ಲಪ್ಪ ಅನ್ನತಕ್ಕಂಥದ್ದು ಈ ಎಚ್ಚರಿಕೆ. ಮುಖ್ಯವಾಗಿ ಮೇಷ. ದೆನ್ ವೃಷಭ ರಾಶಿ. ಈ ಒಂದು ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಸನ್, ಆಯುರ್ವೇದ, ಸಿದ್ಧ, ಯುನಾನಿ ಇಂತಹ ಒಂದು ಸಾಂಪ್ರದಾಯಿಕ ವಿದ್ಯೆ, ಕೆಲಸ, ಕಾರ್ಯ ತೊಡಗಿಸ್ಕೊಂಡಿದ್ದೀರಿ. ವಿಶೇಷ ಬಲವಿರತಕ್ಕಂಥ ಒಂದು ದಿನ. ಮಿಥುನ ರಾಶಿ. ಮಂತ್ರಸ್ಥಾನದಲ್ಲಿ ಪಂಚಮ ಸ್ಥಾನವನ್ನ ಮಂತ್ರ ಹೇಳಲಿಕ್ಕೆ, ಶುದ್ಧ ಮಂತ್ರ ಹೇಳಲಿಕ್ಕೆ, ಮಂತ್ರದ ಅನುಸಾರ ಅನುಭವ ಇವೆಲ್ಲ ತಿಳ್ಕೊಂಡು ಹೇಳಲಿಕ್ಕೆ ಪಂಚಮ ಸ್ಥಾನ ತುಂಬಾ ಶುದ್ಧ ಇರಬೇಕು, ಶುದ್ಧ ಗ್ರಹಗಳಿರ್ಬೇಕು, ಆ ಒಂದು ಪ್ರಚೋದನೆ ಮಾಡಬೇಕು. ಅಂಥದ್ದೊಂದು ಛಾಯೆ ಇವತ್ತು. ಅಂತ ಒಂದು ಉಪಾಸಕರಾಗಿದ್ದೀರಿ. ಪ್ರಾಕ್ಟೀಸ್ ಮಾಡೋದು, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಸ್ಟೂಡೆಂಟ್ಸ್. ಅದ್ಭುತವಾದಂಥ ದಿನ. ಏಕಾಗ್ರತೆ ಸಾಧಿಸಲು ಬ್ಯೂಟಿಫುಲ್ ಡೇ ಇವತ್ತು. ಪಟ್ಟ ಕುಳಿತುಕೊಂಡು ಇವತ್ತಿಂದ ನಾನು ಓದ್ಕೋತೇನೆ. ಜಸ್ಟ್ ಒಂದು 10ರಿಂದ 12 ಅವರ್, 14 ಅವರ್, 16 ಅವರ್ ಮೈ ಎಕ್ಸಾಮ್ಸ್ ಆರ್ ಕಮಿಂಗ್. ನಥಿಂಗ್. ನಾನು ನಿದ್ದೆ ಮಾಡಲ್ಲ. ಧನುರ್ಮಾಸ ಬೆಚ್ಚಗೆ ಮಲ್ಕೋತೀನಿ. ಹಿಂಗೆ ಧನುರ್ಮಾಸ ಅಂದ್ರೆ ಹಾಗೆ ಧನಸ್ಸು ನೋಡಿ ಹೆಂಗ್ ಬಗ್ಗಿರುತ್ತೆ ಆ ರೀತಿ ಮಲ್ಕೋತೀವಿ. ಹಿಂಗ್ ಮಲ್ಕೋತೀವಿ ನಾವು, ಕಂಬಳ ಎಲ್ಲ ಹೊತ್ಕೊಂಡು. ಏನು ಎಲ್ಲಿಗೆ ಬಂದ್ಬಿಡಿದೆ 6 ಡಿಗ್ರಿ ಸೆಲ್ಸಿಯಸ್ ಕರ್ನಾಟಕದಲ್ಲಿ. ನಾಕಿಂಗ್. ಎಲ್ಲಿ ಹಾರ್ಟ್ ಅಟ್ಯಾಕ್ಗಳು ಎಲ್ಲಿ ಜಾಸ್ತಿ ಆಗುತ್ತೋ ಅನ್ನೋ ಒಂದು ಭಯ. ಎಲ್ಲರೂ ಒಂದಷ್ಟು ಹುರುಳಿಕಾಳು, ಬೇಜಾರು ಮಾಡ್ಕೋಬೇಡಿ, ತಂದು ಹುರಿದು ಅದರಲ್ಲಿ ಅಚ್ಚುಕಟ್ಟಾಗಿ ಕಮ್ಮಗೆ ಏನಾದ್ರೂ ಒಂದು ಸಾರು ಮಾಡ್ಕೊಂಡು ತಿನ್ನಿ ಮಕ್ಕಳೇ. ಹುರುಳಿಕಾಳು ಹುಳಿ ಸಾರು ಹುರಿದು ಬಿಟ್ಟು ಕೇಳಿ ಯಾರಾದ್ರೂ ಹಿರಿಯರಿಗೆ. ದೇಹ ಎಲ್ಲ ಬಿಸಿಯಾಗಿರ್ಬೇಕು ಮಕ್ಕಳೇ, ಕೈ ಕಾಲೆಲ್ಲ ಎಳೆದು ಬಿಡುತ್ತೆ. ಲೊಟ್ಟು ಮೊನ್ನೆ ಒಂದು ತಾಯಿ ಜೀವ ಬರುತ್ತೆ ಹಿಂಗ ಅಂದ್ರೆ ಲೊಟ್ಟು ನೋಡಿ ಗುರುಗಳೇ ಹಿಂಗಾಗ್ಬಿಡುತ್ತೆ ಗುರುಗಳೇ ಅನ್ನುತ್ತೆ ನನ್ನಮ್ಮ. ಅಷ್ಟು ಗೋಲ್ಡು ಫ್ಯಾನ್ ಆರ್ಸಿ ಗುರುಗಳೇ ಅಂತ. ಜಾಗ್ರತೆ. ಹುರುಳಿಕಾಳು ಹುರಿದು ಬಿಟ್ಟು ಅದ್ರಲ್ಲಿ ಹುಳಿ ಸಾರು ಮಾಡಿಕೊಂಡು ಕಮ್ಮಗೆ ತನ್ನತಕ್ಕಂಥದ್ದು ಮಾಡಿ. ಮುಖ್ಯವಾಗಿ ಮಿಥುನ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ಸುಖಸ್ಥಾನದಲ್ಲಿ ಚಂದ್ರ ಒಳ್ಳೇದಾದ್ರೂ ಕೂಡ ರಾಹು ಸಾರದಲ್ಲಿರೋದ್ರಿಂದ ಯಾಕೋ ಒಂಚೂರು ಟೆನ್ಷನ್. ಹೆಲ್ತ್ ಕಡೆ ಸ್ವಲ್ಪ ನೋಡ್ಕೊಳ್ಳಿ. ಎಸ್, ರಾಹು ಅಷ್ಟಮದಲ್ಲಿ ಬೇರೆ ಇದ್ದಾನೆ. ರಾಹುವತ್ ಶನಿ ಕುಜವತ್ ಕೇತು. ರಾಹು ಶನಿಯ ತರ ಅಂದ್ರೆ ಆಯುಷ್ಯ ವೃದ್ಧಿಯೇ. ಆದ್ರೆ ಏನೋ ಒಂದು ಗಿಟ್ಕ ಅಂತ. ಮೊದಲೇ ನೀವು ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅನ್ನೋರು. ನಿಮಗ್ ನಾನು ಇವತ್ತೇನು ಹೇಳಲ್ಲ ಆರೋಗ್ಯದ ಬಗ್ಗೆ. ನೀವು ಎದುರು ಪುಕ್ಕಳ್ರು ಅಂತ ಹೇಳೋದಂದ್ರೆ 12 ರಾಶಿಗಳಲ್ಲಿ ಟಾಪ್ ನಂಬರ್ 1 ರಾಶಿ ಕಟಕ ರಾಶಿ. ತುಂಬಾ ಪುಕ್ಕಳ್ರು ನೀವು. ಅಯ್ಯಪ್ಪ, ಯಾವಾಗ ಬೆವರ್ತಿರೋ, ಯಾವಾಗ ಸ್ವೆಟ್ಟಿಂಗ್ ಆಗ್ತಿರೋ ನಿಮ್ಗೆ. ಅದಕ್ಕೆ ನಿಮಗೆ ಫಸ್ಟ್ ಅಲ್ಲಿ ನೋವು ಬರೋದು, ತಲೆನೋವು ಬರೋದು, ಮೈಗ್ರೇನ್ ಬರೋದು, ಗ್ಯಾಸ್ಟ್ರಿಕ್ ಬರೋದು, ಆಸಿಡಿಟಿ ಬರೋದು. ಮಕ್ಕಳೇ ನೀವು ಅಮ್ಮನ ತರ ಗಾಬರಿಗಳು. ಅಮ್ಮನ ರಾಶಿ ಅಂತ ಹೇಳ್ತೀವಿ. ಈ ಅಮ್ಮನ್ಗೆ ಇರುತ್ತಲ್ವಾ, ನನ್ ಮಗ ಏನ್ ಮಾಡ್ದ, ನನ್ ಗಂಡ ಎಲ್ಲಿಗೆ ಹೋದ, ನಮ್ಮ ಅಣ್ಣ ಎಲ್ಲಿಗೆ ಹೋದ, ನಮ್ಮ ಮಾವ ಎಲ್ಲಿಗೆ ಹೋದ, ಏನ್ ಮಾಡಿದ್ನೋ, ಸ್ಕೂಲ್ಗೆ ಹೋದವನ್ ಬಂದ್ನ ಎಲ್ಲೋದ್ನೋ. ಹಿಂಗೆ 80 ಆಗಿದ್ರು. ಮೊನ್ನೆ ಒಂದು ಅಜ್ಜಿ 84 ವರ್ಷ. ಅವ್ರ ಮಗಳಿಗೆ ಎಷ್ಟು ಗೊತ್ತಾ ವಯಸ್ಸು? ಹೆಚ್ಚು ಕಡಿಮೆ ಒಂದು 66-67 ವರ್ಷ. ಆಯಮ್ಮನ ಮಗಳಿಗೆ ಎಷ್ಟು ಗೊತ್ತಾ ವಯಸ್ಸು? 42-43 ವರ್ಷ. ಆಯಮ್ಮನ ಮಗಳಿಗೆ ಒಂದು 22-23 ವರ್ಷ. ಆಕೆಗೆ ಮಗು ಆಗಿದೆ. ಒಂದು ವರ್ಷದ 84-85 ವರ್ಷದ ಅಜ್ಜಿ ಏನ್ ಹೇಳ್ತಾ ಗೊತ್ತಾ? ನನ್ನ ಮರಿಮೊಮ್ಮಗಳೇನು 5ನೇ ತಲೆಮಾರು. ಮದುವೆ ನೋಡ್ತೀನಲ್ವಾ ಗುರುಜಿ, ನಿನ್ನ ಮನೆ ಬಂಗಾರ ಆಗೋಗ. ಇನ್ನೆಷ್ಟು ಆಸೆ ಇಟ್ಕೊಂಡಿದ್ದೀಯ ನೀನು ಅಂದೆ. ಇನ್ನೂ ಏನ್ ಭೂಮಿ ಮೇಲೆ ಇನ್ನೇನ್ ಮಾಡೋದಿದೆ? ಅದು ಒಂದು ಮದುವೆ ನೋಡ್ಬಿಡ್ಬೇಕು. ಮಗಳು ಮದುವೆ ಆಯ್ತು, ಮೊಮ್ಮಗಳು ಮದುವೆ ಆಯ್ತು, ಮರಿಮೊಮ್ಮಗಳು ಮದುವೆ ಆಯ್ತು, ಮರಿಮೊಮ್ಮಗಳು. ದೀರ್ಘಾಯುಷ್ಯವೇ, ಖುಷಿಯೇ ಇರಬೇಕು, ಇಲ್ಲದಂತಿರಬೇಕು. ಆ ಪಾಟಿ ನಾವು ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು ಮಕ್ಕಳೇ. ನಾವೆಲ್ಲ ಬಂದಿರೋದು ಬಿಟ್ಟು ಹೋಗಲು. ಅಟ್ಯಾಚ್ಮೆಂಟ್, ಡಿಟ್ಯಾಚ್ಮೆಂಟು, ಪೆದಗುಂಡುಗಳು. ನಾವು ಇದನ್ನ ತಿಳ್ಕೋತಾನೆ ಇಲ್ಲ.
ನಮ್ಮ ಮನೆತನದಲ್ಲಿ ಕಡಿಮೆ ಅಂದ್ರೂ 125 ವರ್ಷ ಬದುಕ್ತೀವಿ. ಅಜ್ಜಿ ಅಲ್ಲ, ಅಮ್ಮಮ್ಮಮ್ಮ ನಿನಗಂತ ಸೌಭಾಗ್ಯ ಇದೆ, ಯೋಚನೆ ಮಾಡಬೇಡಿ ಅಂತ ಕಟಕ ರಾಶಿಯವ್ರಿಗೆ ಅದರಿಂದ ನೀವು ಯೋಚನೆ ಮಾಡಬೇಡಿ. ಸ್ವಲ್ಪ ದುರ್ಗಾ ಆರಾಧನೆ, ದುರ್ಗಾ ಮಂತ್ರ, ಓಂ ದುಮ್ ದುರ್ಗೈ ನಮಃ, ಓಂ ದುಮ್ ದುರ್ಗೈ ನಮಃ ಜಪ ಮಾಡ್ಕೊಳ್ಳಿ, ಒಳ್ಳೇದು. ಇನ್ನು ಸಿಂಹರಾಶಿ ಆಡಳಿತಾತ್ಮಕ ವೃತ್ತಿಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿಯ ದಿನ. ಎನಿಥಿಂಗ್ ಅಡ್ಮಿನಿಸ್ಟ್ರೇಷನ್ ರುತ್ಲೆಸ್ ಅಂತ ಹೇಳ್ತಾರೆ. ಅಲ್ಲಿರ್ಲೇಬೇಕು ಮಕ್ಕಳೇ, ಆ ಗತ್ತು, ಆ ಬಲ, ಆ ಶಕ್ತಿ, ಆ ಚೈತನ್ಯ, ಆ ಕದರು ಇರ್ಲೇಬೇಕು. ಮೆತ್ತಗಿರೋರ್ನ ಸೀಟಲ್ಲಿ ಕುಂದಿರ್ಸ್ಬಿಟ್ರೆ ಅವೆಲ್ಲ ಕೆಲ್ಸಗಳೇ ಆಗೋದಿಲ್ಲ. ನನ್ನಂತವ್ನು ಕುಂದಿಸಿದ್ರೆ ಪೂರ್ತಿ ಮುಳುಗಿಸ್ತಾರೆ ಅಷ್ಟೇ. ದೇವ್ರು ಅದಕ್ಕೇನೋ ಅಂತ ಜಾಗಗಳು ಕೊಡ್ಲೂ ಇಲ್ಲ, ನಾನು ಬಯಸ್ಲೂ ಇಲ್ಲ, ಆಸೆಯೂ ಇಲ್ಲ. ಗೈಡೆನ್ಸ್ ಮಾಡಿ ಅನ್ನಿ ತುಂಬಾ ಆಸೆ, ನಮಗದು ಬೇಡ. ಸಿಂಹ ರಾಶಿಗೆ ಇವತ್ತಂತ ಒಂದು ದಿನ, ತಾಕತ್ತಿನ ದಿನ. ಇನ್ನು ಕನ್ಯಾ ರಾಶಿ, ಇಟ್ಸ್ ಮೋಸ್ಟ್ ಬ್ಯೂಟಿಫುಲ್ ಡೇ. ಸ್ಪೋರ್ಟ್ಸ್ ಅಲ್ಲಿದ್ದೀರಾ, ಅಲಂಕಾರ, ನಾಟ್ಯ, ಡಾನ್ಸು, ಮೀಡಿಯಾ, ಮಾಧ್ಯಮ ಇಂತಹವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ವೃತ್ತಿ, ಉದ್ಯೋಗ, ಬ್ಯೂಟಿಫುಲ್ ಡೇ. ತುಲಾ ರಾಶಿ ವಿಶೇಷವಾಗಿ ಚಂದ್ರ ನರಸಿಂಹಚ್ಛಾಯೆ. ಸ್ವಾತಿ ನಕ್ಷತ್ರ ಅಂದ್ರೆ ನರಸಿಂಹರ ಉದ್ಭವ. ಅಷ್ಟಮಿ ದಿನ ಸ್ವಾತಿ ನಕ್ಷತ್ರ, ಇದೆಲ್ಲ ಲೆಕ್ಕಾಚಾರ ಹಾಕೋತಾರೆ. ಅಂತ ಒಂದು ದಿನ ಮಹತ್ ಕಾರ್ಯ, ಮಹತ್ ಯೋಜನೆ, ಏನಾದ್ರೂ ಜುಡಿಷಿಯಲ್ ಸಿಸ್ಟಮ್ ನಲ್ಲಿ ಇದ್ದೀರಾ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದೀರಾ, ಟೀಚಿಂಗ್ ಅಲ್ಲಿ ಇದ್ದೀರಾ, ಗೈಡೆನ್ಸ್ ಅಲ್ಲಿ ಇದ್ದೀರಾ, ಬ್ಯೂಟಿಫುಲ್ ಡೇ. ತೊಂದರೆ ಏನೂ ಇಲ್ಲ. ಇಲ್ಲೋ 4 ಜನಕ್ಕೆ ದಾರಿ ಕೊಡೋರ್ಗೆ, ಶಕ್ತಿಯಾಗಿ ನಿಲ್ಲೋರ್ಗೆ ಯಾರೂ ಇರೋಲ್ಲಪ್ಪ, ಎಲ್ಲೋ ಒಂಟಿಯೇ ನೀವು ಅಂತ ಅನ್ನಿಸ್ತಕ್ಕಂಥದ್ದು. ಸಮಯನೂ ಇಲ್ಲ ನಾನು ಒಂಟಿ ಅಂತ ಯೋಚನೆ ಮಾಡ್ಲಿಕ್ಕೆ. ಇನ್ನು ವೃಶ್ಚಿಕ ರಾಶಿ, ಬ್ಯೂಟಿಫುಲ್ ಡೇ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ ತೊಂದರೆ ಇಲ್ಲ. ಒಂದ್ ಸ್ವಲ್ಪ ಅಳುಕು, ನಿದ್ರೆ ಸ್ವಲ್ಪ ಜಾಸ್ತಿ, ಮೈ ಭಾರ ಆಗುತ್ತೆ. ರಾಹು 4ನೇ ಮನೇಲಿದ್ದಾನೆ, ಸುಖಭಾವದಲ್ಲಿ. ಒಂಥರ ಎಬ್ಬರಿಸೋದೇ ಇಲ್ಲ ನಿಮ್ಮನ್ನ. ಗ್ಯಾರಂಟಿ ವೃಶ್ಚಿಕ ರಾಶಿಯವ್ರು ಗುಂಡ್ಗುಂಡ್ಗೆ ಆಗ್ತೀರಿ. 100% ಹೆಣ್ಮಕ್ಳಿಗೆ PCOD ಪ್ರಾಬ್ಲಮ್ ಇದ್ರೆ ಜಾಸ್ತಿ ಆಗ್ಬಿಡುತ್ತೆ. ಈ ಚಳಿಗಾಲ ಬೇರೆ, ಇನ್ನೂ ರಗ್ಗಗೆ ಹೊತ್ಕೊಳ್ಳೋದೆ ನೀವು. ಚೆನ್ನಾಗಿ ತಿನ್ನೋದೆ, ಎಣ್ಣೆ, ಫ್ರೈಸು, ಗ್ರಿಲ್ಸು, ನಿಮ್ ಬಾಯಿಗೆ ಕಂಟ್ರೋಲ್ ಇರಲ್ಲ. ವೃಶ್ಚಿಕ ರಾಶಿ 100%. 60 kg ಅವ್ರು 10 kg ಜಾಸ್ತಿ, 70 ಇರೋರು 80, 80 ಇರೋರು 100 ಗ್ಯಾರಂಟಿ. ಫುಲ್ಲು ಶಿಸ್ತು ಬದ್ಧ ಧನುರ್ಮಾಸ ಇಟ್ಕೊಂಡ್ರೆ ಒಳ್ಳೇದು. ಇಲ್ಲ ಇನ್ನು ಕುಂಡಕ್ಕ ಡುಂಟಕ್ಕ ಅಂತ ಅದ್ ಮಾಡಿಸ್ತಿದ್ದಾನೆ ರಾಹು, ಹುಷಾರು. ಇನ್ನು ಧನುಸು ರಾಶಿ, ಬ್ಯೂಟಿಫುಲ್ ಡೇ. ಚಂದ್ರ ಲಾಭದಲ್ಲಿದ್ದಾನೆ, ತೊಂದರೆ ಏನಿಲ್ಲ. ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ಸೈಂಟಿಫಿಕ್ ರಿಸರ್ಚ್ ಇಲಾಖೆ ಇಂಥವುಗಳಲ್ಲಿ ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಮಕರ ರಾಶಿ, ಟ್ರೇಡಿಂಗ್ ಎಲ್ಲ ಹೋಗ್ಬೇಡಿ, ಹುಷಾರ್ ಮಕ್ಕಳೇ. ಅದೊಂದು ನೋಡ್ಕೊಳ್ಳಿ. ಯಾಕಂದ್ರೆ ರಾಹು ಎಳಿತಾನೆ, ಬೇಗ ದುಡ್ಡು, ಬೇಗ ಹೆಸರು, ಬೇಗ ಕೀರ್ತಿ, ಬೇಗ ಆಗ್ಬೇಕು, ಬೇಗ ಮಾಡ್ಬೇಕು, ಆತುರ ಪಡಿಸ್ತಕ್ಕಂಥದ್ದು, ಈ ತರದ್ ಸ್ವಲ್ಪ ಮಾಡಿಸ್ತಾನೆ. ಅಂಥದ್ದು ಹೋಗ್ಬೇಡಿ. ಅಭ್ಯಾಸಗಳ ಕಡೆ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು. ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್ನು ಇಂತಹ ಒಂದು ವೃತ್ತಿ, ಉದ್ಯೋಗ ನೋಡ್ಕೊಳ್ಳೋದು, ಮಾಡೋದು, ಸೂಪರ್ವೈಸಿಂಗ್, ಬ್ಯೂಟಿಫುಲ್ ಡೇ. ಇನ್ನು ಕುಂಭರಾಶಿ, ನಮ್ಮ ಮನೇಲೆ ರಾಹು ಇದ್ದಾನೆ. ಚಂದ್ರ ವಿಶೇಷವಾಗಿ ಸ್ವಾತಿ ನಕ್ಷತ್ರ ಛಾಯೆಯಲ್ಲಿದ್ದಾನೆ. ಮಂತ್ರಂ, ತಂತ್ರಂ, ಪೂಜಾ, ವೈದಿಕ, ಜ್ಯೋತಿಷ್ಯ, ಆಗಮ, ವಾಸ್ತು, ಶಿಲ್ಪಶಾಸ್ತ್ರ, ಹೋಮ, ಹವನ, ಯಜ್ಞ, ಯಾಗ, ಮಾರ್ಗದರ್ಶನ, ಜುಡಿಷಿಯಲ್ ಸಿಸ್ಟಮ್, ಜಡ್ಜ್ ಮಟ್ಟದ ಹುದ್ದೆಗಳು, ಮಾರ್ಗದರ್ಶಕರು, ಫೌಂಡೇಶನ್ಸ್, ದೇವತಾರ್ಚನ, ದೇವತಾ ಪೂಜೆ, ದೇವತಾ ಕಾರ್ಯ, ಇಂತಹ ಅಪರ ಕಾರ್ಯಗಳು ಕೂಡ ಮಾಡಿಸ್ತಿರ್ತಕ್ಕಂಥ ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ದಿನ. ಇನ್ನು ಮೀನರಾಶಿ, ರಾಹು 12ನೇ ಮನೆ, ಚಂದ್ರ ಅಷ್ಟಮ, ಪೂರ್ವ ಪುಣ್ಯ ಸ್ಥಾನಾಧಿಪತಿ. ಸ್ವಲ್ಪ ಯಾಕೋ ದಿಗ್ಲು, ಇರೋ ವ್ಯವಹಾರ, ಕೆಲಸ, ಕಾರ್ಯ, ಕೆಲವೊಂದು ಟೆನ್ಷನ್ಗಳು. ಧನುರ್ಮಾಸ ಯಾಕೆ ತಲೆ ಕೆಡ್ಸ್ಕೊತೀರಿ? ವಿಷ್ಣು ಆರಾಧನೆ ಮಾಡಿ, ಏನು ತೊಂದರೆ ಏನಿಲ್ಲ. ತಿರುಪಾವೆ ನಿತ್ಯ ಕೇಳಿ ನೀವು.
ಇವತ್ತು ಆದಷ್ಟು ದುರ್ಗಾ ಆರಾಧನೆ, ಮನೆಯ ಬಳಿಯ ಗ್ರಾಮದೇವಿ ಇದ್ರ ಒಂದು ಸಣ್ಣ ಅರ್ಚನೆ, ಪೂಜೆ, ಸಂಕಲ್ಪ ಮಾಡತಕ್ಕಂಥದ್ದು ಮಾಡಿ ತುಂಬ ವಿಸ್ಮಯ ನಡೀತಕ್ಕಂಥದ್ದು ಆಗುತ್ತೆ. ಏನು ತೊಂದರೆಗಳಿಲ್ಲ, ತುಂಬ ಅನುಕೂಲ. ದೊಡ್ಡ ಕಾರ್ಯ, ತಿಳಿಯದ ಕಾರ್ಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಮನಸ್ಸೇ ಒಂಚೂರು ಕಂಪನ, ಅಷ್ಟೊಂದಲ್ಲಿ ಚಂದ್ರ ಇದ್ದಾಗ ಕಂಪನ ಮಾಡ್ತೀನ, ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಸ್ವಲ್ಪ ಕೆಳಗಡೆ ಇಳಿಸ್ಲಿಕ್ಕೆ ಸುತ್ತಮುತ್ತ ಯಾರೋ ಪ್ರಚೋದನೆ ಮಾಡೋದು, ಸ್ವಲ್ಪ ನಿಧಾನ ಇವತ್ತಾಗೋದು, ಎದ್ದಿರೋದು ನಿಧಾನ, ತಿನ್ನೋದು ನಿಧಾನ, ಸ್ವಲ್ಪ ಹುಳಿ ಪದಾರ್ಥಗಳಿಂದ ದೂರವಿರ್ತಕ್ಕಂಥದ್ದು ಮಾಡಿ ಮೀನರಾಶಿ. ಬೇಕಂತ ಏನ್ ತೊಂದರೆ ಇಲ್ಲ, ದೊಡ್ಡದೇನ್ ಮಾಡಕ್ ಹೋಗ್ಬೇಡಿ, ಇರೋ ಕೆಲಸ ಮುಂದುವರ್ಸ್ಕೊಂಡು ಹೋಗ್ಬೇಡಿ. ಹೈ ರಿಸ್ಕ್ ತಗೋಬೇಡಿ, ಹೈ ಇನ್ವೆಸ್ಟ್ಮೆಂಟ್ ಹೋಗ್ಬೇಡಿ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯಕ್ತಿಗಳು, ಅಷ್ಟಮದ ಚಂದ್ರ ಇದ್ದಾಗ ಮಾಡಬೇಡಿ. ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಡಸ್ಟ್ ಅಲರ್ಜಿ, ಚೆನ್ನಾಗಿ ಪ್ರಾಣಾಯಾಮ ಅಭ್ಯಾಸ ಮಾಡ್ತಕ್ಕಂಥದ್ದು ಮಾಡಿ, ಸ್ವಲ್ಪ ಸ್ಟೀಮ್ ತಗೊಳ್ತಕ್ಕಂಥದ್ದು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ ಮೀನರಾಶಿ. ಎವ್ರಿಥಿಂಗ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.